ಆ್ಯಕ್ಚುಲಿ ಈ ಫಂಕ್ಷನ್ ಇದೆ ಆ್ಯಂಡ್ ಅದೇ ಸರ್ ಇಷ್ಟು ವರ್ಷದ ಆ್ಯಕ್ಚುಲಿ ಒಂದು 7-8 ವರ್ಷದಿಂದ ಅವ್ರ ಪಾಪ ಒಂದು ಫಂಕ್ಷನು ಮಾಡಿಲ್ಲ. ಇದೇ ಫಸ್ಟ್ ಫಂಕ್ಷನ್ ಅವ್ರು ಕರೀತಾ ಇರೋದು. ಇಲ್ಲಿಗೆ ಬರ್ತಿದ್ದಂಗೆ ಈ ನ್ಯೂಸ್ ಬಂತು. ನನಗೆ ಏನು ಅಂತ ಮೊನ್ನೆ ತಾನೇ ಬೀಗ್ರೂಟದಲ್ಲಿ ಸುಮಾರು ಒಂದು 2-3 ಅವರ್ ನಾವು ಕುತ್ಕೊಂಡು ಮಾತಾಡಿ ನಕ್ಕೊಂಡು ಅವರು ನಮ್ಮ ಬೇಜಾರು ಮಾಡ್ಕೊಡ್ತೀಯ ಆರಾಮಾಗಿರೋಣ ಆ ಥರದ್ದೆಲ್ಲ ಒಂಥರ ಸ್ಪೋರ್ಟಿವ್ ಆಗಿದ್ರು. ನನಗೆ ನಾನು ಯೋಚನೆ ಸಹ ಮಾಡೋಕ್ಕಾಗ್ತಿಲ್ಲ ಇವತ್ತು ಅಂಕಲಿಲ್ಲ ಅಂತ. ಐ ಹ್ಯಾವ್ ಟು ರಶ್. ಇವಾಗ ಇಲ್ಲಿ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ತಿಳ್ಕೊಂಡಿದ್ದಾರೆ. ಊರಿಗೆ ಹೋಗಿ ಅಷ್ಟೇ ಅವ್ರ ಮುಖ ಒಂದ್ಸತಿ ನೋಡ್ಕೊಂಡು ತುಂಬ ನನಗೆ ಒಬ್ಬರು ಅಣ್ಣನ ಸ್ಥಾನದಲ್ಲೇ ಅವ್ರು ಇದ್ದಿದ್ದು. ಯಾವಾಗ ನನ್ನ ಜಗಿನ ಮದುವೆ ಆದಮೇಲೆ ಊಟಕ್ಕೆ ಇಟ್ಕೊಂಡಾಗ ಅದನ್ನೇ ಹೇಳ್ತಾ ಇದ್ರು. ನಾನು ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಮ್ಮ, ನೀನು ತುಂಬ ಚೆನ್ನಾಗಿರ್ಬೇಕು, ತುಂಬ ಖುಷಿಯಾಗಿರ್ಬೇಕಮ್ಮ ಅಂತಲೇ ಹೇಳ್ತಾ ಇರ್ಬೇಕಂದ್ರು. ಅವತ್ತು ಐ ಥಿಂಕ್ ನನಗೆ ಸಖತ್ತು ಅವತ್ತು ವೆರಿ ಎಮೋಷ್ನಲ್ ಮೂಮೆಂಟ್. ನಾನು ಅವರು ನನ್ನ ಪ್ರೊಡ್ಯೂಸರೇ ಆಗಿರ್ಬೋದು. ಇನ್ಫ್ಯಾಕ್ಟ್ ಉದಯ್ ಮೆಹ್ತಾ ಸರ್ ನನಗೆ ಸೌಂದರ್ಯ ಜಗದೀಶ್ ಅಂಕಲ್ನ ಪರಿಚಯ ಮಾಡಿ ಉದಯ್ ಮೆಹ್ತಾ ಸರೇ ಇಲ್ಲ ನೀವು ಮಾಡಿ ಪಿಕ್ಚರು ಚೆನ್ನಾಗಿದೆ ಅಂತ ಉದಯ್ ಮೆಹ್ತಾ ಸರೇ ನಮ್ಮ ಅವರ ಮಧ್ಯೆ ಒಂದು ಬ್ರಿಡ್ಜು ಹೇಳೋಕ್ಕಾಗಿದೆ. ಅಂದರೆ ನನ್ನ ಫ್ಯಾಮಿಲಿ ಥರನೇ ಅವರು. ಅವತ್ತಿನ ದಿವಸ ನಾನು ಅದನ್ನು ಐ ಮಿಸ್ತಿದ್ದೆ. ನಾನು ಜಗದೀಶು ಅಂಕಲ್ 3 ಜನ ಇದ್ದಿದ್ದು. ನನ್ನ ತಪ್ಪಿಕೊಂಡು ನೀನು ಚೆನ್ನಾಗಿರ್ಬೇಕಮ್ಮ, ನೀವು ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು ಅಂತ ಹಾರೈಸಿದ್ದು. ಅದನ್ನು ನಾನು ಇನ್ನೂ ಕಣ್ಣಿಗೆ ಕಟ್ಟದಂಗೆ ಇದೆ. ಐ ಸ್ಟಿಲ್ ನಾಟ್ ಏಬಲ್ ಟು ಫರ್ಗೆಟ್ ದಟ್. ಆ ಒಂದು ಮೂಮೆಂಟ್ ನಾವು ಜೊತೆಗಿದ್ದಿದ್ದು ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿಲಿ ಅವರು ಹಾಗೆ ಇದ್ರು, ನಮ್ಮ ಕಷ್ಟ ಸುಖಕ್ಕೂ ಆಗಿದ್ದಾರೆ. ಆ್ಯಂಡ್ ನಾವು ಅವ್ರ ಪ್ರತಿಯೊಂದಕ್ಕೂ ಮದುವೆ ಆಗಿರ್ಬೋದು, ನಾವು ಅವ್ರ ಸೌಂದರ್ಯಂಗೆ ಒಂದು ಅಣ್ಣನ ರೀತಿ ಅಕ್ಕನ ರೀತಿಯೇ ಹೋಗಿ ಎಲ್ಲ ದಿನ ಫೋನ್ ಮಾಡಿ ವಿಚಾರಿಸ್ಕೊಂಡು ಆ ಥರ ಇದ್ದವರು. ಏನು ನನಗೆ ನಾನು ಇವಾಗ ಮೆಹ್ತಾ ಸರ್ಗೆ ಅದನ್ನೇ ನಾನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾಯಿದ್ದೀನಿ, ಏನಾಗಿದೆ ಅಂತ ಕೇಳೋದಕ್ಕೆ ನಾನು ಹುಡ್ಕೊಂಡು ಬಂದೆ. ಸಿಕ್ಕಿದಾಗೆಲ್ಲ ಅವರು ಸಿನಿಮಾಗಳು ಪಂಚಾಯಿತಿ ಮಾಡಿದ್ರು. ಮಾತಾಡ್ಬೇಕಾದ್ರೆ ಸಿಕ್ಕಿದಾಗ ಅವ್ರ ಸಿನಿಮಾಗಳ ಬಗ್ಗೆ ಜನರಲಿ ಅವರು ಕಾಮನ್ ಫ್ರೆಂಡ್ಸು ಇದ್ದರು ನಮಗೆ. ಸೊ ಎಲ್ಲರೂ ಸಿಕ್ಕಿದಾಗ ಅಲ್ಲಿ ಫಂಕ್ಷನ್ಗಳು ಸಿಕ್ಕಿದಾಗ ಒಂದು ಒಳ್ಳೆಯ ವ್ಯಕ್ತಿ ಒಂದು ಈ ವಿಷಯ ಕೇಳ್ತಕ್ಕ ನಂಬಕ್ಕಾಗಲ್ಲ ಆ ಥರ ಒಂದು ಪರಿಸ್ಥಿತಿ. ಸರ್ ಎಲ್ಲರೂ ಹೇಳ್ತೀರಿ ಇತ್ತೀಚೆಗೆ ಅವ್ರ ಮುಖದಲ್ಲಿ ಕಳೆ ಇರಲಿಲ್ಲ, ಅಷ್ಟೊಂದು ಎನರ್ಜೆಟಿಕ್ ಆಗಿ ಓಡಾಡ್ತಾರೆ, ಏನೋ ಸಮಸ್ಯೆಗಳು ಸಿಗಾಕೊಂಡಿರುವಂಥ ವ್ಯಕ್ತಿ ಥರ ಅನಿಸ್ತಿದ್ರು ಅಂತ. ಸರ್ ಪರ್ಸ್ನಲಿ ಅಷ್ಟು ಡೀಟೇಲ್ ನನಗೆ ಗೊತ್ತಿಲ್ಲ. ಕಾರಣ ಏನಂದರೆ ನಾವೇನು ದಿನ ಒಡನಾಟ ಆ ಥರದ್ದು ಇರಲಿಲ್ಲ. ಬಟ್ ಯಾವಾಗ ನಮಗೆ ಸಿಕ್ಕಿದಾಗ ಆ ಥರದ್ದು ಅನಿಸಿಲ್ಲ. ಬಟ್ ಮೇ ಬಿ ಇದು ತುಂಬ ಯಂಗ್, ಈ ಏಜ್ಗೆ ಸಾಯೋದು